Hello everyone. In today's class, let us study about remainder theorem. In the previous class, we have discussed about factor theorem, right? That statement is any element A of k, which is the root of the polynomial f of x over capital F of positive degree if and only if x minus a divides f of x in k of x, right? This is the statement. Today we have remainder theorem. If f of x or any polynomial p of x, let us take p of x, which is the polynomial ring f of x ಅಲ್ಲಿ belong ಆಗುತ್ತೆ, and k is the extension of f, then for any element a belongs to k, p of x equal to x minus a into q of x plus p of a. Okay, where q of x belongs to k of x and the degree of q of x is equal to degree of p of x minus 1. This is the statement. We have one note. If an element a belongs to k is a root of non-zero polynomial f of x over the subfield f of k, then a is said to be root of multiplicity m in k if root of multiplicity ಅಂತ ಯಾವಾಗ ಹೇಳ್ತೀವಿ ಅಂತಂದರೆ x minus a raised to m divides f of x, but x minus a raised to m plus 1 not divides f of x. Okay, we have one example. Use the factor theorem to determine whether x minus 1 is a factor of f of x. ಫಂಕ್ಷನ್ ಕೊಟ್ಟಿದ್ದಾರೆ 2x raised to 4 plus 3x square minus 5x plus 7 ಅಂತ. ಈಗ ಈ ಫ್ಯಾಕ್ಟರ್ ಥಿಯರಮನ್ನು ಯೂಸ್ ಮಾಡಿಕೊಂಡು ನಾವೇನು ಮಾಡಬೇಕು, ಅದು ರೂಟ್ ಆಗುತ್ತಾ ಇಲ್ವಾ ಅಂತ ಚೆಕ್ ಮಾಡಬೇಕು. ಓಕೆ, ಎಕ್ಸ್ ಮೈನಸ್ 1 ಕೊಟ್ಟಿದ್ದಾರೆ ಅಂತಂದರೆ ಎಕ್ಸ್ ಈಕ್ವಲ್ ಟು 1 ಇಸ್ ದ ರೂಟ್ ಅಂತಂದರೆ 0 ಅಂತ ಕರಿತೀವಿ ನಾವು ಅಲ್ವಾ. So first we say that x equal to 1 must be the root of f of x. Now we use synthetic division method to divide f of x by x equal to 1. ಏನು ಕೊಟ್ಟಿದ್ದಾರೆ 2x raised to 4 2 ಆಯಿತು. ಎಕ್ಸ್ ಕ್ಯೂಬಿನ ಟರ್ಮ್ ಇಲ್ಲ ಅಂತಂದರೆ ಕೊಯಿಫಿಷಿಯಂಟ್ 0 ಆಯಿತು. ಎಕ್ಸ್ ಸ್ಕ್ವೇರಿನ ಕೊಯಿಫಿಷಿಯಂಟ್ 3 ಇದೆ, ಎಕ್ಸಿನ ಕೊಯಿಫಿಷಿಯಂಟ್ -5 ಇದೆ, ಆ್ಯಂಡ್ ಎಕ್ಸ್ raised to 0 ಕೊಯಿಫಿಷಿಯಂಟ್ 7 ಇದೆ. x equal to 1. ಸೊ 2 ಆ್ಯಸ್ ಇಟ್ ಈಸ್ ಕ್ಯಾರಿ ಮಾಡ್ತೀರಾ. 2 1s are 2, 0 plus 2 2, 2 1s are 2, 3 plus 2 5, 5 1s are 5, minus 5 plus 5 0, 0 into 1 0, 7 plus 0 7, 7 not equal to 0. ಸೊ ಈಗ ಏನಂತ ಅಂದಂಗೆ ಆಯಿತು ಅಂದರೆ ರಿಮೈಂಡರ್ 0ಗೆ ಈಕ್ವಲ್ ಇಲ್ಲ ಅಂತ ಅಂದಂಗೆ ಆಯಿತು. ಅವಾಗ ಏನಂತ ಹೇಳ್ಬೋದು, ಎಕ್ಸ್ ಮೈನಸ್ 1 ಈಸ್ ನಾಟ್ ಅ ಫ್ಯಾಕ್ಟರ್ ಆಫ್ ಎಫ್ ಆಫ್ ಎಕ್ಸ್. ಸಿಂಪಲ್. ಇನ್ನೊಂದು ಪ್ರಾಬ್ಲಮ್ ಸೇಮ್ ಇದೇ ಥರದ ಪ್ರಾಬ್ಲಮ್ ಇದೆ ನೋಡಿ. ಇಲ್ಲಿ 0 ಬರ್ತಾ ಇದೆ ಅಂತಂದರೆ ಅದು ಫ್ಯಾಕ್ಟರ್ ಹೌದು ಅಂತ ಕನ್ಕ್ಲೂಡ್ ಆದಂಗೆ ಆಯ್ತು ಅಷ್ಟೇ. ನೆಕ್ಸ್ಟ್ ವಿ ಹ್ಯಾವ್ ಒನ್ ಥಿಯರಮ್. ಅ ಪಾಲಿನಾಮಿಯಲ್ ಆಫ್ ಡಿಗ್ರಿ n ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 1 ಓವರ್ ಅ ಫೀಲ್ಡ್ f ಕ್ಯಾನ್ ನಾಟ್ ಹ್ಯಾವ್ ಮೋರ್ ದೆನ್ n ರೂಟ್ಸ್ ಇನ್ ಎನಿ ಫೀಲ್ಡ್ ಎಕ್ಸ್ಟೆನ್ಷನ್ ಆಫ್ f ಅಂತ ಹೇಳ್ತಾರೆ. ಲೆಟ್ ಅಸ್ ಗೋ ಫಾರ್ ದಿ ಪ್ರೂಫ್. Let f of x be a polynomial of degree n greater than or equal to 1. ಈಗ ನಮಗಿಲ್ಲಿ ಏನು ಪ್ರೂವ್ ಮಾಡಬೇಕಾಗಿದೆ ಅಂತಂದರೆ, ಈ ಒಂದು ಪಾಲಿನಾಮಿಯಲ್ ಏನಿದೆ ಅದಕ್ಕೆ ಎನ್ಗಿಂತ ಹೆಚ್ಚಿಗೆ ರೂಟ್ಸು ಇರೋದಿಲ್ಲ ಅಂತ ಪ್ರೂವ್ ಮಾಡಬೇಕಾಗಿದೆ. ಇದನ್ನು ನಾವು ಮ್ಯಾಥಮೆಟಿಕಲ್ ಇಂಡಕ್ಷನ್ ಪ್ರಾಪರ್ಟಿಯಿಂದ ಆ ಒಂದು ಮೆಥಡಿಂದ ಪ್ರೂವ್ ಮಾಡ್ತೀವಿ. ಫಸ್ಟ್ ಫಸ್ಟ್ ಸ್ಟೆಪ್ ಏನು, ಎನ್ ವ್ಯಾಲ್ಯೂ 1 ಇದ್ದಾಗ ಏನು ಬರುತ್ತೆ ಅಂತ ಚೆಕ್ ಮಾಡೋದು. ಸೊ ಲೆಟ್ ಅಸ್ ಕನ್ಸಿಡರ್ ಎನ್ ಈಕ್ವಲ್ ಟು 1. ಅವಾಗ ಏನಾಯಿತು, ಡಿಗ್ರಿ ಆಫ್ ಎಫ್ ಆಫ್ ಎಕ್ಸ್ ಈಕ್ವಲ್ ಟು 1 ಆಯಿತು. ಈಗ ನೋಡಿ, ಇಲ್ಲಿ ಸಪೋಸ್ ಎನ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 3 ಇತ್ತು ಅಂತಂದರೆ ನೀವು 3ದಿಂದ ಸ್ಟಾರ್ಟ್ ಮಾಡ್ತಿದ್ರಿ, ಬೇಸಿಕ್ ವ್ಯಾಲ್ಯೂ ಅಲ್ಲಿ 3 ಬರ್ತಿತ್ತು. ಈಗ ಇಲ್ಲಿ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 1 ಇರೋದಕ್ಕೆ ಎನ್ ವ್ಯಾಲ್ಯೂ ಈಕ್ವಲ್ ಟು 1ಗೆ ಪಾಸಿಬಿಲಿಟಿ ಇದೆ, ಸೊ ವ್ಯಾಲ್ಯೂ 1 ತೊಗೊಂಡಿದ್ದೀವಿ. ಅದೇ ಎನ್ ಗ್ರೇಟರ್ ದೆನ್ 2 ಇತ್ತು ಅಂತಂದರೆ ಬೇಸಿಕ್ ವ್ಯಾಲ್ಯೂ 2 ಆಗುತ್ತೆ.
ಅಂದರೆ ಗ್ರೇಟರ್ ದೆನ್ 1 ಇತ್ತು ಅಂತಂದ್ರೂ 2ನೇ ಆಗುತ್ತೆ. ಈಕ್ವಲ್ ಟು ಬಂದಿರೋದಕ್ಕೆ ಮಾತ್ರ ನಮ್ಗೆ ಬೇಸಿಕ್ ವ್ಯಾಲ್ಯೂ ಅಂದರೆ ಫಸ್ಟ್ ವ್ಯಾಲ್ಯೂ ಇನಿಷಿಯಲ್ ವ್ಯಾಲ್ಯೂ 1 ಬರುತ್ತಷ್ಟೆ. ಇಲ್ಲಿ ಅದಕ್ಕೇನು ಯಾವುದೇ ಸಮಸ್ಯೆ ಇಲ್ಲ ಬಿಡಿ, ಏನು ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ, ಡೈರೆಕ್ಟಾಗಿ ನೀವು ಮಾಡ್ಕೋಬೋದು. ಎನ್ ವ್ಯಾಲ್ಯೂ 1 ಅಂತ ಇಡ್ತೀರಾ, ಅವಾಗ ಡಿಗ್ರಿ ಆಫ್ ಎಫ್ ಆಫ್ ಎಕ್ಸ್ ಏನಾಗುತ್ತೆ, ಪಾಲಿನಾಮಿಯಲ್ ಆಫ್ ಡಿಗ್ರಿ 1 ಅಂತಂದರೆ ಡಿಗ್ರಿ ಆಫ್ ಎಫ್ ಆಫ್ ಎಕ್ಸ್ 1 ಆಯಿತು. ಸೊ ಡಿಗ್ರಿ ಆಫ್ ಎಫ್ ಆಫ್ ಎಕ್ಸ್ 1 ಆಯಿತು ಅಂತಂದರೆ ಲೀನಿಯರ್ ಕಾಂಬಿನೇಷನಲ್ಲಿ ನಾವು ಅದನ್ನು ಬರೆಯುವಾಗ ಫಾರ್ ಎನಿ ಟೂ ಸ್ಕೇಲಾರ್ಸ್ ಆಲ್ಫಾ ಆ್ಯಂಡ್ ಬೀಟಾ, ಸ್ಕೇಲಾರ್ಸ್ ಫೀಲ್ಡಲ್ಲಿ ಇರುವಂಥದ್ದು, ವಿ ಹ್ಯಾವ್ ಆಲ್ಫಾ ಇಂಟು ಎಕ್ಸ್ ರೇಸ್ ಟು 1 ಆಯಿತು, ಪ್ಲಸ್ ಬೀಟಾ ಇಂಟು ಎಕ್ಸ್ ರೇಸ್ ಟು 0 ಅಲ್ವಾ. ಸೊ ಎಕ್ಸ್ ಟರ್ಮ್ ಸಿಗೋದಿಲ್ಲ ನಮಗಲ್ಲಿ ಲೀನಿಯರ್ ಕಾಂಬಿನೇಷನ್ನಲ್ಲಿ ಬರೆಯುವಾಗ. ಆಲ್ಫಾ ಎಕ್ಸ್ ಪ್ಲಸ್ ಬೀಟಾ ಈಕ್ವಲ್ ಟು 0 ಆಯಿತು, ವಿಚ್ ಇಂಪ್ಲೈಸ್ ಆಲ್ಫಾ ನಾಟ್ ಈಕ್ವಲ್ ಟು 0 ಅಂತ ಬಂತು. ಆ್ಯಂಡ್ ಲೆಟ್ ಅಸ್ ಟೇಕ್ ಎ ಬಿ ದ ರೂಟ್ ಆಫ್ ದಿಸ್ ಪಾಲಿನಾಮಿಯಲ್. ಸೊ ಆಲ್ಫಾ ಎಕ್ಸ್ ಪ್ಲಸ್ ಬೀಟಾದ ರೂಟ್ ಎ ಆಗಿತ್ತು ಅಂತ ಆದರೆ ನಮಗೇನು ಸಿಗತ್ತೆ ಅಂತಂದರೆ ಆಲ್ಫಾ ಎಕ್ಸ್ ಇದ್ದಲ್ಲಿ ಎ ಹಾಕಿದ್ರೆ ಆ ಈಕ್ವೇಷನ್ ಸ್ಯಾಟಿಸ್ಫೈ ಆಗುತ್ತೆ. ಆಲ್ಫಾ ಎ ಪ್ಲಸ್ ಬೀಟಾ ಈಕ್ವಲ್ ಟು 0 ವಿಚ್ ಇಂಪ್ಲೈಸ್ ಆಲ್ಫಾ ಎ ಈಕ್ವಲ್ ಟು ಬೀಟಾ ಅಂತಂದರೆ ಎ ಈಕ್ವಲ್ ಟು ಮೈನಸ್ ಬೀಟಾ ಬೈ ಆಲ್ಫಾ ಆರ್ ಮೈನಸ್ ಬೀಟಾ ಇಂಟು ಆಲ್ಫಾ ಇನ್ವರ್ಸ್. Therefore, minus beta into alpha inverse is the only root of f of x in any extension field f. Therefore, result is true when x n equal to 1. 1 root ಬಂತು ಅಂತ. 1 n ವ್ಯಾಲ್ಯೂ 1 ಇದ್ದಾಗ ನಮಗೆ ಒಂದು ರೂಟ್ ಆಪ್ಟೇನ್ ಆಗ್ತಾ ಇದೆ, ಓನ್ಲಿ 1 ರೂಟ್ ಸಿಗ್ತಾ ಇದೆ. ಎಕ್ಸ್ ವ್ಯಾಲ್ಯೂ ಒಂದೇ ಎಕ್ಸ್ ವ್ಯಾಲ್ಯೂ ಸಿಗ್ತಾ ಇದೆ ಅಂತ, 2-3 ಎಕ್ಸ್ ವ್ಯಾಲ್ಯೂ ಸಿಗೋಕ್ಕೆ ಪಾಸಿಬಿಲಿಟಿ ಇಲ್ಲ. Next we assume that the result is true for all polynomial of degree less than n. So degree less than n ಇದ್ದಾಗ ರಿಸಲ್ಟ್ ಟ್ರೂ ಆಗುತ್ತೆ ಅಂತ ಪ್ರೂವ್ ಮಾಡೋಣ. ಲೆಟ್ ಅಸ್ ಕನ್ಸಿಡರ್ ಒನ್ ಎಕ್ಸ್ಟೆನ್ಷನ್ k, which is the extension field of f. If k has no roots, then the result is obviously true. Nothing to prove. Suppose a belongs to k, which is the root of the polynomial f of x of multiplicity m in k of x. Multiplicity ಅಂತಂದರೆ ಏನೋ ಗೊತ್ತಿದೆ ನಮಗೆ, x minus a raised to m divides f of x, but x minus a raised to m plus 1 not divides f of x ಅಲ್ವಾ. ಓಕೆ, ಸೊ ಅದು ಮಲ್ಟಿಪ್ಲಿಸಿಟಿ m ಇತ್ತು ಅಂತಂದರೆ ನಾವು ಎಫ್ ಆಫ್ ಎಕ್ಸ್ ಏನು ಬರುತ್ತೆ, x minus a raised to m ಇಂಟು f1 ಆಫ್ ಎಕ್ಸ್ ಡಿವೈಡ್ಸ್ ಆಗಿದೆ ಅಂತಂದರೆ ನಾವು ಅದನ್ನು ಮಲ್ಟಿಪ್ಲೈ ಮಾಡಿ ಈ ಕಡೆ ತೊಗೊಂಬಂದಿದ್ದೇವೆ ಅಷ್ಟೇ, ಮತ್ತೇನೂ ಇಲ್ಲ. ಓಕೆ, ಅದನ್ನು ಈ ಥರ ಕೂಡ ಬರಿಬೋದಲ್ವ ನಾವು. ಸೊ ವೇರ್ ಅಂದರೆ ಈಗ 2 ಡಿವೈಡ್ಸ್ 6 ಇತ್ತು ಅಂತಂದರೆ ನಾವು ಅಲ್ಲಿ ಅದನ್ನು ಮಲ್ಟಿಪ್ಲೈಯರ್ ಆಗಿ ಈ ಕಡೆ ತೊಗೋಬೋದು. 2 ಡಿವೈಡ್ಸ್ 6 ಅಂತಂದರೆ ಏನು ಬರುತ್ತೆ ನಮಗೆ, 3 ಬರುತ್ತೆ, ಹೌದಾ. ಸೊ 2 ಇಂಟು 3 ಈಕ್ವಲ್ ಟು 6 ಆಗಿ ಬರಿಬೋದಲ್ವ ನಾವು, ಆ ಥರ ಹೇಳ್ತಾ ಇರೋದು ನಾವಿಲ್ಲಿ. ಅದಕ್ಕೆ ನೋಡಿ ಇಲ್ಲಿ f1 ಆಫ್ ಎಕ್ಸ್ ಅಂತ ನಾವು ತೊಗೊಂಡಿರುವಂಥದ್ದು, ಯಾವುದಾದ್ರು ಒಂದು ಪಾಲಿನಾಮಿಯಲ್. ಓಕೆ, ಅದು ಎಕ್ಸ್ಟೆನ್ಷನ್ ಫೀಲ್ಡಲ್ಲಿ ಇರುವಂಥದ್ದು. ಸೊ f1 ಆಫ್ ಎಕ್ಸ್ ಈಕ್ವಲ್ ಟು ಎಫ್ ಆಫ್ ಎಕ್ಸ್ ಬೈ ಎಕ್ಸ್ ಮೈನಸ್ ಎ ರೇಸ್ ಟು ಎಮ್ ಆಯಿತು. ಡಿಗ್ರಿ ಆಫ್ f1 ಆಫ್ ಎಕ್ಸ್ ಈಕ್ವಲ್ ಟು ಡಿಗ್ರಿ ಆಫ್ ಎಫ್ ಆಫ್ ಎಕ್ಸ್ ಮೈನಸ್ ಡಿಗ್ರಿ ಆಫ್ ಎಕ್ಸ್ ಮೈನಸ್ ಎ ರೇಸ್ ಟು ಎಮ್. ಡಿಗ್ರಿ ಆಫ್ ಎಫ್ ಆಫ್ ಎಕ್ಸ್ ಎನ್ ಅದು ನಾವು ತಗೊಂಡಿರೋ ಪ್ರಕಾರ, ಎಕ್ಸ್ ಮೈನಸ್ ಎ ರೇಸ್ ಟು ಎಮ್ ಇದೆ, ಅದರ ಡಿಗ್ರಿ ಇಲ್ಲಿ ರೇಸ್ ಟು ಎಮ್ ಇದ್ದಾಗ ಎಮ್ ಬಂತು. ಸೊ ಎನ್ ಮೈನಸ್ ಎಮ್ ಇಸ್ ಆಲ್ವೇಸ್ ಲೆಸ್ ದೆನ್ ಎನ್. ದೇರ್ಫೋರ್ ಡಿಗ್ರಿ ಆಫ್ ಎಫ್ ಒನ್ ಆಫ್ ಎಕ್ಸ್ ಲೆಸ್ ದೆನ್ ಎನ್. ನಾವು ಎ ಇಸ್ ದ ರೂಟ್ ಆಫ್ ಮಲ್ಟಿಪ್ಲಿಸಿಟಿ ಎಮ್ ಅಂತ ಹೇಳಿದ್ದೀವಿ. ಸೊ ಎಕ್ಸ್ ಮೈನಸ್ ಎ ರೇಸ್ ಟು ಎಮ್ ಪ್ಲಸ್ 1 ನಾಟ್ ಡಿವೈಡ್ಸ್ ಎಫ್ ಆಫ್ ಎಕ್ಸ್. ಎಕ್ಸ್ ಮೈನಸ್ ಎ ರೇಸ್ ಟು ಎಮ್ ಪ್ಲಸ್ 1 ನಾಟ್ ಡಿವೈಡ್ಸ್ ಎಫ್ ಆಫ್ ಎಕ್ಸ್ ಅಂತಂದರೆ ನಮ್ಗೆ ಗೊತ್ತಿರೋ ಪ್ರಕಾರ ಎಕ್ಸ್ ಮೈನಸ್ ಎ ರೇಸ್ ಟು ಎಮ್ ಇಂಟು ಎಫ್ ಒನ್ ಆಫ್ ಎಕ್ಸ್ ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡಿದ್ದೀವಿ. ಸೊ ಡೈರೆಕ್ಟ್ಲಿ ವಿ ಕ್ಯಾನ್ ಸೇ ದಟ್ ಈಗ ರೇಸ್ ಟು ಎಮ್ ಪ್ಲಸ್ 1 ಇದೆ, ರೇಸ್ ಟು ಎಮ್ ಇದೆ, ಎಮ್ ಪ್ಲಸ್ 1 ಎಮ್ ಎಕ್ಸ್ ಮೈನಸ್ ಎ ರೇಸ್ ಟು ಎಮ್ ಅನ್ನು ಕ್ಯಾನ್ಸಲ್ ಮಾಡಿದ್ರೆ ಉಳಿಯೋದಿಲ್ಲ ಎಕ್ಸ್ ಮೈನಸ್ ಎ ಒಂದು ಟರ್ಮು, ಇಲ್ಲಿ ಎಫ್ ಒನ್ ಆಫ್ ಎಕ್ಸ್ ನಾಟ್ ಡಿವೈಡ್ಸ್ ಎಫ್ ಒನ್ ಆಫ್ ಎಕ್ಸ್ ಅಂತ ಬಂತು. ದೇರ್ಫೋರ್ ಎ ಈಸ್ ನಾಟ್ ಅ ರೂಟ್ ಆಫ್ ಎಫ್ ಒನ್ ಆಫ್ ಎಕ್ಸ್ ಅಂತ ಆಯಿತು. Clearly, all roots of f1 of x are other than a. Therefore, by the induction principle for f1 of x, we have at most n minus m roots in k and none of the roots is equal to k.
Thus, f1 of x has n minus m roots other than a, but a is the root of f of x of multiplicity m, and f of x equal to this much. Therefore, degree of f of x equal to m plus f1 of x into n minus m ಬಂದಿದೆ, ಉಳಿಯೋದು m. Therefore, this function f of x has at most n roots in K. This is the proof for the given theorem. Next, we have one more theorem. Let p of x be a non-constant irreducible polynomial of degree n in f of x. Then there exists an extension e of f such that this e over f equal to n and e has root of p of x. Okay. So let us go for the proof. Let p of x be a non-constant irreducible polynomial of degree n in f of x. ಅವರೇ ಕೊಟ್ಟಿದ್ದಾರೆ. ಹಿಂಗಿದ್ದಾಗ ಒಂದು ಎಕ್ಸ್ಟೆನ್ಷನ್ ಇರುತ್ತೆ. ಹೆಂಗಿರುತ್ತೆ ಅಂತಂದರೆ ಡೈಮೆನ್ಷನ್ ಆಫ್ ಇ ಓವರ್ ಎಫ್ ಈಸ್ ಈಕ್ವಲ್ ಟು ಎನ್ ಇರುತ್ತೆ ಅಂತ ಹೇಳ್ತೀವಿ. ಅಗೇನ್ ಈ ಎಕ್ಸ್ಟೆನ್ಷನ್ ಆಗಿರುವಂತಹ ಇಗೆ ರೂಟ್ ಅದೇನು ಅದರದ್ದು ರೂಟ್ ಇರುತ್ತೋ ಅದರ ರೂಟು ಮತ್ತು ಪಿ ಆಫ್ ಎಕ್ಸಿನ ರೂಟು ಒಂದೇ ಇರುತ್ತೆ ಅಂತ ಹೇಳ್ತಾರೆ ಅವರು. ಸೊ ಪ್ರೂವ್ ಮಾಡಿ ನೋಡೋಣ. ಲೆಂದಿಯಷ್ಟು ಪ್ರೂಫ್ ಇದೆ, ಬಟ್ ತುಂಬಾ ಈಸಿ ಇದೆ. ನಿಮಗೆ ಇಲ್ಲಿ ಯಾವುದೇ ರೀತಿಯಾದಂತಹ ಕನ್ಫ್ಯೂಷನ್ಸ್ ಬರೋದಿಲ್ಲ. ಲೆಟ್ ಇಸ್ ಗೋ ಫಾರ್ ದಿ ಪ್ರೂಫ್. ಕನ್ಸಿಡರ್ ಮಾಡ್ಕೊಂಡು ಅದಾದಮೇಲೆ ಒಂದು ಐಡಿಯಲನ್ನು ಜನ್ರೇಟ್ ಮಾಡ್ಕೊಳ್ಳೋಣ. ಪಿ ಆಫ್ ಎಕ್ಸಿಂದ ಜನ್ರೇಟ್ ಆಗಿರುವಂಥದ್ದು. ಲೆಟ್ ಅಸ್ ಕನ್ಸಿಡರ್ ದಟ್ ಆಸ್ ಎಮ್. Since m is a maximal ideal and f of x by m is a field, m ಅನ್ನುವಂಥದ್ದು ಐಡಿಯಲ್ಲು, f of x ಅನ್ನುವಂಥದ್ದು ಇರ್ರೆಡ್ಯೂಸಿಬಲ್ ಪಾಲಿನಾಮಿಯಲ್. ಸೊ ಇರ್ರೆಡ್ಯೂಸಿಬಲ್ ಪಾಲಿನಾಮಿಯಲ್ ಓವರ್ m ಏನಿದೆಯೋ ಅದು ಕೂಡ ಫೀಲ್ಡ್ ಆಗಿರುತ್ತೆ. ಲೆಟ್ ಕನ್ಸಿಡರ್ ದಿಸ್ f of x by m ಅನ್ನುವಂಥದ್ದನ್ನು e ಅಂತ ತಗೊಳ್ಳಿ. ಓಕೆ, ನಾವು ವಿ ಡಿಫೈನ್ one function pi from f to e by pi of alpha equal to alpha plus m. ನಿಮ್ಗೆ ಗೊತ್ತಿದೆ ಮ್ಯಾಕ್ಸಿಮಲ್ ಐಡಿಯಲ್ ಅಂತೆಲ್ಲ ಬಂತು ಅಂದ್ಕೊಳ್ಳಿ, ಅದು ಈ ಫಾರ್ಮೆಟಲ್ಲೇ ಇರುತ್ತೆ. ಎಕ್ಸ್ ಪ್ಲಸ್ ಎಮ್ ಕೋಶಂಟ್ ಫಾರ್ಮ್ ಎಲ್ಲ ನಿಮ್ಗೆ ಗೊತ್ತಿದೆ ಅಲ್ವಾ. ಕೋಶಂಟ್ ರಿಂಗು, ಕೋಶಂಟ್ ಫೀಲ್ಡ್ ಡೆಫಿನೇಷನ್ ಎಲ್ಲವ, ಅದರಿಂದನೇ ನಾವು ಇದನ್ನು ಕೂಡ ಡಿರೈವ್ ಮಾಡ್ಕೊಂಡಿರೋದು. ಹಿಯರ್ ವಿ ಪ್ರೂವ್ ದಟ್ ಪೈ ಈಸ್ ಎಂಬೆಡ್ಡಿಂಗ್ ಇನ್ ಟು ಅ ಫೀಲ್ಡ್ ಎಫ್. ಸೊ ಈ ಒಂದು ಥಿಯರಮನ್ನು ನಾನು ಮಾಡಿಸಿದ್ದೀನಿ. ತುಂಬ ಇಂಪಾರ್ಟೆಂಟ್ ಥಿಯರಮ್ ಅಂತ ಹೇಳಿ ಪ್ರತಿಯೊಂದು ಸ್ಟೆಪ್ಪನ್ನು ಕೂಡ ಎಕ್ಸ್ಪ್ಲೇನ್ ಮಾಡಿ ನಾವು ಈ ಒಂದು ಥಿಯರಮನ್ನು ಮಾಡಿದ್ವಿ ಅಲ್ವಾ. ಇವಾಗ ಸೇಮ್ ಅದೇ ಮೆಥಡ್ ಹೋಗುತ್ತೆ. ಪೈ ಆಫ್ ಆಲ್ಫಾ ಈಕ್ವಲ್ ಟು ಆಲ್ಫಾ ಪ್ಲಸ್ ಎಮ್ ಅಂತ ಹೇಳಿದ್ದೀವಿ. ವೇರ್ ಆಲ್ಫಾ ಇಸ್ ಅ ಸ್ಕೇಲರ್ ದಟ್ ಇಂಪ್ಲೈಸ್ ಆಲ್ಫಾ ಬಿಲಾಂಗ್ಸ್ ಟು ಎಫ್. ಓಕೆ, ಸೊ ಈಗ ಪೈ ಈಸ್ ಎಂಬೆಡಿಂಗ್ ಇನ್ ಟು ಅ ಫೀಲ್ಡ್ ಅಂತಂದ ಕೂಡಲೇ ಅದು ಐಸೋಮಾರ್ಫಿಕ್ ಇದೆ ಫಂಕ್ಷನ್ ಅಂತ ತೋರಿಸ್ಬೇಕು. ಐಸೋಮಾರ್ಫಿಸಮ್ ಆಗಬೇಕು ಅಂತಂದರೆ 1 ಇರಬೇಕು, ಆನ್ ಟು ಇರಬೇಕು, ಹೋಮೋಮಾರ್ಫಿಸಮ್ ವಿತ್ ರೆಸ್ಪೆಕ್ಟ್ ಟು ಅಡಿಷನ್ ಆ್ಯಂಡ್ ವಿತ್ ರೆಸ್ಪೆಕ್ಟ್ ಟು ಮಲ್ಟಿಪ್ಲಿಕೇಶನ್. ಸೊ 1 by 1 ಮಾಡಿ ನೀವು. ಸೊ ಫಸ್ಟ್ ತೋರಿಸೋಣ. ಪೈ ಈಸ್ 1 1. ಪೈ ಆಫ್ ಆಲ್ಫಾ ಈಕ್ವಲ್ ಟು ಪೈ ಆಫ್ ಬೀಟಾ ಫಾರ್ ಎನಿ ಟೂ ಸ್ಕೇಲರ್ಸ್ ಆಲ್ಫಾ ಆ್ಯಂಡ್ ಬೀಟಾ ವಿಚ್ ಬಿಲಾಂಗ್ಸ್ ಟು ದ ಫೀಲ್ಡ್ ಎಫ್ ಅಂತ ತಗೊಳ್ಳಿ. ಸೊ ಆವಾಗ ಆಲ್ಫಾ ಆಫ್ ಪೈ ಆಫ್ ಆಲ್ಫಾ ಅಂತಂದರೆ ಅದು ಆಲ್ಫಾ ಪ್ಲಸ್ ಎಮ್, ಪೈ ಆಫ್ ಬೀಟಾ ಅಂತಂದರೆ ಬೀಟಾ ಪ್ಲಸ್ ಎಮ್ ಹಾಕಿದ್ರೆ ನೀವು. ಸೊ ಇವಾಗ ಇದನ್ನು ಈ ಕಡೆ ತಗೊಬಂದರೆ ಆಲ್ಫಾ ಪ್ಲಸ್ ಎಮ್ ಈ ಕಡೆ ತಗೊಬಂದರೆ ಮೈನಸ್ ಬೀಟಾ ಪ್ಲಸ್ ಎಮ್ ಈಕ್ವಲ್ ಟು 0 ಎಲಿಮೆಂಟ್. 0 ಎಲಿಮೆಂಟ್ ಆಫ್ ಎನ್ ಐಡಿಯಲ್ ಅಂತಂದರೆ ಅದು ಎಮ್ ಅಲ್ವಾ. ಸೊ 0 ಎಲಿಮೆಂಟ್ ಆಫ್ ಎನ್ ಐಡಿಯಲ್ನ ಎಮ್ ಇಟ್ಟಿದ್ದೀವಿ. ಬಟ್ ಈಗ ಆಲ್ಫಾ ಪ್ಲಸ್ ಎಮ್ ಮೈನಸ್ ಬೀಟಾ ಪ್ಲಸ್ ಎಮ್ ಅನ್ನು ಯಾವ ಥರ ಕ್ಲಬ್ ಮಾಡ್ಬೋದು ನಾವು? ಆಲ್ಫಾ ಮೈನಸ್ ಬೀಟಾ ಪ್ಲಸ್ ಎಮ್ ಆಗಿ ಕ್ಲಬ್ ಮಾಡ್ಬೋದು. ಓಕೆ, ಸೊ ಆಲ್ಫಾ ಮೈನಸ್ ಬೀಟಾ ಪ್ಲಸ್ ಎಮ್ ಈಕ್ವಲ್ ಟು ಎಮ್ ಅಂತಂದರೆ ಆಲ್ಫಾ ಮೈನಸ್ ಬೀಟಾ ಬಿಲಾಂಗ್ಸ್ ಟು ಎಮ್ ಆಯಿತು. ಸೊ ಆಲ್ಫಾ ಮೈನಸ್ ಬೀಟಾ ಬಿಲಾಂಗ್ಸ್ ಟು ಎಮ್ ಅಂತಂದರೆ ದಿಸ್ ಎಲಿಮೆಂಟ್ ಇಸ್ ಜನರೇಟೆಡ್ ಬೈ ಪಿ ಆಫ್ ಎಕ್ಸ್ ಅಂತ ಅಂದಂಗಾಯ್ತು. ಜನರೇಟೆಡ್ ಬೈ ಪಿ ಆಫ್ ಎಕ್ಸ್ ಅಂತಂದರೆ ಪಿ ಆಫ್ ಎಕ್ಸಿಂದ ಮಲ್ಟಿಪ್ಲೈ ಆಗಿದೆ ಅಂತ. ಸೊ ಐ ಆಮ್ ಟೇಕಿಂಗ್ ಪಿ ಆಫ್ ಎಕ್ಸ್ ಇಂಟು ಸಮ್ ಫಂಕ್ಷನ್ ಎಫ್ ಆಫ್ ಎಕ್ಸ್ ಆ್ಯಂಡ್ ದ ಡಿಗ್ರಿ ಆಫ್ ಎಫ್ ಆಫ್ ಎಕ್ಸ್ ಈಸ್ 0. ಹಾಗಿದ್ರೆ ಮಾತ್ರ ಬರುತ್ತೆ ಅಲ್ವಾ. ಓಕೆ, ಸೊ ಇವಾಗ ಆಲ್ಫಾ ಮೈನಸ್ ಬೀಟಾ ಈಕ್ವಲ್ ಟು 0 ಅಂತ ಕನ್ಸಿಡರ್ ಮಾಡ್ಕೊಳ್ಳೋಣ. ಸ್ಕೇಲಾರ್ಸ್ ಅದು. ಆವಾಗ ಏನಾಗುತ್ತೆ? ಆಲ್ಫಾ ಈಕ್ವಲ್ ಟು ಬೀಟಾ ಬಂತು.
ಡಿಗ್ರಿ ಕನ್ಸಿಡರ್ ಮಾಡಿರುವಂಥದ್ದು. ಸೊ ಆಲ್ಫಾ ಈಕ್ವಲ್ ಟು ಬೀಟಾ ಅಂತಂದರೆ ಪೈ ಆಫ್ ಆಲ್ಫಾ ಈಕ್ವಲ್ ಟು ಪೈ ಆಫ್ ಬೀಟಾ. ಫಾರ್ ಆಲ್ಫಾ ಈಗೇನು ಬಂದಂಗಾಯಿತು ನಮಗೆ ಪೈ ಆಫ್ ಆಲ್ಫಾ ಈಕ್ವಲ್ ಟು ಪೈ ಆಫ್ ಬೀಟಾ ಇಂಪ್ಲೈಸ್ ಆಲ್ಫಾ ಈಕ್ವಲ್ ಟು ಬೀಟಾ, ದೇರ್ಫೋರ್ ಪೈ ಈಸ್ 1 ಆನ್ ಟು ಅಂತೂ ಡೈರೆಕ್ಟ್ ಡೆಫಿನೇಷನಿಂದ ಆಪ್ಟೇನ್ ಆಗುತ್ತೆ. ಫಾರ್ ಆಲ್ ಆಲ್ಫಾ ಬಿಲಾಂಗ್ಸ್ ಟು ಎಮ್ ಇನ್ ಇ ದರ್ ಎಕ್ಸಿಸ್ಟ್ ಅ ಪ್ರೀ ಇಮೇಜ್ ಆಲ್ಫಾ ಬಿಲಾಂಗ್ಸ್ ಟು ಎಫ್ ಸಚ್ ದಟ್ ಪೈ ಆಫ್ ಆಲ್ಫಾ ಈಕ್ವಲ್ ಟು ಆಲ್ಫಾ ಪ್ಲಸ್ ಎಮ್. ನೆಕ್ಸ್ಟು ಹೋಮೋಮಾರ್ಫಿಸಮನ್ನು ಕನ್ಸಿಡರ್ ಮಾಡ್ಕೊಂಡಿದ್ದೀವಿ. ತುಂಬಾ ಈಸಿ ಇದೆ, ಡೈರೆಕ್ಟಾಗಿ ಪ್ರೂವ್ ಆಗುತ್ತೆ. ಸೊ ಇದೆರಡು ಕೇಸಸ್ಸಿಂದ ನಾವೇನು ಹೇಳ್ಬೋದು, ಪೈ ಈಸ್ ಹೋಮೋಮಾರ್ಫಿಸಮ್. ಅಗೇನ್ ಮತ್ತು ಮೇಲ್ಗಡೆ ಇರುವಂಥ 2 ಕಂಡೀಷನ್, ಇದೊಂದು ಕಂಡೀಷನ್, 3 ಕಂಡೀಷನನ್ನು ನಾವು ಕನ್ಕ್ಲೂಡ್ ಮಾಡೋದೇನು ಅಂತಂದರೆ ಪೈ ಈಸ್ ಆ್ಯಂಡ್ ಐಸೋಮಾರ್ಫಿಸಮ್. ಸೊ ಈಗ ಒಂದು ಪಾಲಿನಾಮಿಯಲನ್ನು ನಾವು ಡಿರೈವ್ ಮಾಡ್ಕೊಳ್ಳೋಣ. ಆ ಪಾಲಿನಾಮಿಯಲ್ ಎಫ್ ಆಫ್ ಎಕ್ಸ್ ಈಕ್ವಲ್ ಟು ಎಕ್ಸ್ ಇದೆ ಅಂತ ಅಂದ್ಕೊಳ್ಳಿ. ಆ ಎಕ್ಸನ್ನು ಲೀನಿಯರ್ ಕಾಂಬಿನೇಷನ್ ಆಗಿ ನಾವು ಯಾವ ಥರ ಬರಿಬೋದು ಅನ್ನೋದನ್ನು ನಾನು ತೋರಿಸಿದ್ದೀನಿ ನೋಡಿ ಇಲ್ಲಿ. 1 ಇಂಟು 0 ಪ್ಲಸ್ ಎಕ್ಸ್ ಇಂಟು 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಇಂಟು 0 ಪ್ಲಸ್ ಎಕ್ಸ್ ಕ್ಯೂಬ್ ಇಂಟು 0 ಸೊ ಆನ್ belongs to this polynomial ring pf of x. ಓಕೆ, ಸೊ ಎಕ್ಸ್ ಈಕ್ವಲ್ ಟು ಎಕ್ಸೇ ಬಂತಲ್ವಾ ನೋಡಿ, ಪಾಲಿನಾಮಿಯಲ್ ವೇರಿಯಂಟ್ಸು ಕರೆಕ್ಟಾಗಿ ಆಗಿದೆ. ಲೆಟ್ ಅಸ್ ಕನ್ಸಿಡರ್ ಒನ್ ಎಲಿಮೆಂಟ್ ಎ ವಿಚ್ ಈಸ್ ಈಕ್ವಲ್ ಟು ಪೈ ಆಫ್ ಎಕ್ಸ್. Then pi of x equal to x plus m, that is by the definition of the function. We claim that a is a root of the polynomial p of x where a belongs to this extension e. Then p of x equal to linear combination ನಲ್ಲಿ ಬರೆದಾಗ ನಾವು alpha naught plus alpha 1 into x plus alpha 2 x square and so on up to alpha n x raised to n where alpha I belongs to f ಆಯಿತು, which implies pi of p of x equal to pi of alpha naught plus alpha 1. ಎರಡು ಸೈಡು ಪೈ ಅನ್ನುವಂಥ ಫಂಕ್ಷನನ್ನು ಅಪ್ಲೈ ಮಾಡಿರುವಂಥದ್ದು. ಸೊ ಎಲ್ಲ ಟರ್ಮ್ಸನ್ನು ಸಪ್ರೇಟ್ ಮಾಡಿದ್ರೆ ಪೈ ಆಫ್ ಆಲ್ಫಾ ನಾಟ್ ಪ್ಲಸ್ ಪೈ ಆಫ್ ಆಲ್ಫಾ 1 ಇಂಟು ಎಕ್ಸ್ ಆಗುತ್ತೆ. ಸೊ ಪೈ ಆಫ್ ಆಲ್ಫಾ 1 ಇಂಟು ಎಕ್ಸ್ ಅಂತಂದರೆ ಪೈ ಆಫ್ ಆಲ್ಫಾ 1 ಇಂಟು ಪೈ ಆಫ್ ಎಕ್ಸ್ ಸ್ಪ್ಲಿಟ್ ಕೂಡ ಮಾಡ್ಬೋದು ನಾವಲ್ಲಿ. ಎಲ್ಲ ಟರ್ಮ್ಸಿಗೂ ಮಾಡ್ಕೊಂಡಿದ್ದೀವಿ. ಸೊ ಆವಾಗ ಅದಕ್ಕೆ ಏನು ಬರುತ್ತೆ ಅಂತಂದರೆ ನಮಗೆ ಇದು ಟೋಟಲ್ ಫಂಕ್ಷನ್ ಪಿ ಆಫ್ ಎಕ್ಸ್. ಯಾಕೆ ಹೇಳಿ ಇಲ್ಲಿ ಈ ಒಂದು ಪೈ ಅನ್ನುವಂತಹ ಫಂಕ್ಷನ್ನು ಏನಿದೆ ಅಂದರೆ ಪೈ ಆಫ್ ಆಲ್ಫಾ ಅಂದರೆ ಆಲ್ಫಾ ಪ್ಲಸ್ ಎಮ್ ಅಲ್ವಾ. ಸೊ ಪಿ ಆಫ್ ಎಕ್ಸ್ ಪ್ಲಸ್ ಎಮ್, ಪಿ ಆಫ್ ಎಕ್ಸಿನ ಫಂಕ್ಷನ್ ಇದೆ ಸೇಮ್ ಆ್ಯಸ್ ಇಟ್ ಈಸ್ ಪೈ ಆಗಿದೆ ಅಲ್ಲಿ, ಹೌದಾ. ಆ ಫಂಕ್ಷನ್ ಅದರಲ್ಲಿ ಆ ಫಂಕ್ಷನಲ್ಲಿ ಡಿಫೈನ್ ಆಗ್ತಾಯಿದೆ. ಸೊ ಅದನ್ನು ಡೈರೆಕ್ಟಾಗಿ ನಾವೇನು ಬರಿಬೋದು, ಪಿ ಆಫ್ ಎಕ್ಸ್ ಪ್ಲಸ್ ಎಮ್ ಆಗಿ ಬರಿಬೋದು ನೋಡಿ. ಅದೇ ಫಾರ್ಮೆಟಲ್ಲೇ ಇದೆ, ಹೌದಾ. ಸೊ ಪೈ ಆಫ್ ಪಿ ಆಫ್ ಎಕ್ಸ್ ಅಂತಂದರೆ ಪಿ ಆಫ್ ಎಕ್ಸ್ ಪ್ಲಸ್ ಎಮ್. ಸೊ ಪಿ ಆಫ್ ಎಕ್ಸ್ ಪ್ಲಸ್ ಎಮ್ ಅಂತಂದರೆ ದ ಐಡಿಯಲ್ ಜನರೇಟೆಡ್ ಬೈ ಪಿ ಆಫ್ ಎಕ್ಸ್. ಸೊ ದಟ್ ಈಸ್ ಎಮ್ ಇಟ್ ಸೆಲ್ಫ್. ಎಮ್ ಅಂತಂದರೆ 0 ಎಲಿಮೆಂಟ್ ಆಫ್ ಇ. ದಸ್ ದ 0 ಎಲಿಮೆಂಟ್ ಆಫ್ ಇ ಈಕ್ವಲ್ ಟು ಈ ಥರ ಬಂತು, ನಮಗೆ ವ್ಯಾಲ್ಯೂನ ಫೈಂಡ್ ಔಟ್ ಮಾಡಿದ್ದೀವಿ. Since yes, f is isomorphic to a subfield of E and we can think that E has containing f by identifying alpha which belongs to f with pi of alpha. Therefore 0 element of E equal to this much. 0 element of E ಅಂತ a ಅನ್ನುವಂಥದ್ದು ರೂಟ್ ಆಯಿತು ಅಂತಂದರೆ ನಾವೇನು ಬರಿತೀವಿ, ಎಕ್ಸ್ ಇದ್ದಲ್ಲೆಲ್ಲ ಎ ಬರಿತೀವಿ. ಸೊ ಅದು ಪಿ ಆಫ್ ಎ ಬಂತು ನಮಗೆ ಎಕ್ಸ್ ಇದ್ದಲ್ಲಿ ಎ ಬರೆದಾಗ. Therefore, p of a is the 0 element of E and a belongs to E is the root of p of x. ನಮಗೆ ಈಗ ಲಾಸ್ಟಿಗೆ ತೋರಿಸ್ಬೇಕಾಗಿರೋದು ಒಂದು ಉಳಿದಿದೆ, ಡೈಮೆನ್ಷನ್ ಆಫ್ ಇ ಓವರ್ ಎಫ್ ಈಸ್ ಫೈನೈಟ್ ಆ್ಯಂಡ್ ವಿಚ್ ಈಸ್ ಈಕ್ವಲ್ ಟು ಎನ್ ಅಂತ. ಅದರ ಸಲುವಾಗಿ ನಾವು ಒಂದು ಬೇಸಿಸನ್ನು ಫಾರ್ಮ್ ಮಾಡ್ಕೊಳ್ಳೋಣ. ಈ ಬೇಸಿಸ್ ಏನಿದೆ ಅದು ಬೇಸಿಸ್ ಆಫ್ ಇ ಓವರ್ ಎಫ್ ಇದೆ ಅಂತ ತೋರಿಸ್ಬೇಕು. ಒಂದು ಕನ್ಸಿಡರ್ ಮಾಡ್ತಿದ್ದೀವಿ 1 ಪ್ಲಸ್ ಎಮ್ ಎಕ್ಸ್ ಪ್ಲಸ್ ಎಮ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಎಮ್ ಆ್ಯಂಡ್ ಸೊ ಆನ್ ಅಪ್ ಟು ಎಕ್ಸ್ ರೇಸ್ ಟು ಎನ್ ಪ್ಲಸ್ ಎಮ್ ಫಾರ್ಮ್ಸ್ ಅ ಬೇಸಿಸ್ ಆಫ್ ಇ ಓವರ್ ಎಫ್ ಅಂತ. ಸೊ ಅದು ಹೇಗಾಗತ್ತೆ ಅನ್ನೋದನ್ನು ಈಗ ಪ್ರೂವ್ ಮಾಡೋಣ. ಲೆಟ್ ಅಸ್ ಕನ್ಸಿಡರ್ ಒನ್ ಪಾಲಿನಾಮಿಯಲ್ ಬಿ ನಾಟ್ ಆಫ್ 1 ಪ್ಲಸ್ ಎಮ್, ಬಿ 1 ಆಫ್ ಎಕ್ಸ್ ಪ್ಲಸ್ ಎಮ್, ಬೀಟಾ 2 ಎಕ್ಸ್ ಸ್ಕ್ವೇರ್ ಪ್ಲಸ್ ಎಮ್ ಆ್ಯಂಡ್ ಸೊ ಆನ್ ಅಪ್ ಟು beta n minus 1 raised to xn minus 1 plus m which is equal to m which is 0 of e ನಾವು ತಗೊಳ್ತಾ ಇರುವಂಥದ್ದು. ಸೊ ಬೀಟಾ ಈಕ್ವಲ್ ಟು ಪೈ ಆಫ್ ಬೀಟಾ ಐ ಬೈ ದ ಡೆಫಿನೇಷನ್ ಆಯಿತು. ಪೈ ಆಫ್ ಬೀಟಾ ಐ ಅಂತಂದರೆ ಬೀಟಾ ಐ ಪ್ಲಸ್ ಎಮ್ ಅದು. ಸೊ ದಿಸ್ ವಿಲ್ ಬಿ ಈಕ್ವಲ್ ಟು
ಎಮ್ ಅಂತ ಬಂತು ನಮಗೆ. ಅದರ್ವೈಸ್ ನೀವು ಇದನ್ನು ಡೈರೆಕ್ಟ್ ಸಪ್ರೇಟ್ ಮಾಡಿದಾಗ ಬೀಟಾ ನಾಟ್ ಬೀಟಾ 1 ಇಂಟು ಎಕ್ಸ್ ಬೀಟಾ 2 ಎಕ್ಸ್ ಸ್ಕ್ವೇರ್ ಸೊ ಆನ್ ಅಪ್ ಟು ಬೀಟಾ ರೇಸ್ ಟು ಎನ್ ಮೈನಸ್ 1 ಎಕ್ಸ್ ರೇಸ್ ಟು ಎನ್ ಮೈನಸ್ 1 ಪ್ಲಸ್ ಎಮ್ ಹೊರಗಡೆ ಇಟ್ಕೊಬಿಟ್ರೆ ಆಯಿತು ಒಂದೇ ಸಲ ಈಕ್ವಲ್ ಟು ಎಮ್ ಆ್ಯಸ್ ಇಟ್ ಈಸ್. ಇದನ್ನು ಕ್ಯೂ ಆಫ್ ಎಕ್ಸ್ ಅಂತ ಇಟ್ಕೊಂಡ್ರೆ ಸೊ ದಿಸ್ ವಿಲ್ ಬಿ ಕ್ಯೂ ಆಫ್ ಎಕ್ಸ್ ಬಿಲಾಂಗ್ಸ್ ಟು ಎಮ್. ಯಾಕೆ ಹೇಳಿ ಕ್ಯೂ ಆಫ್ ಎಕ್ಸ್ ಪ್ಲಸ್ ಎಮ್ ಫಾರ್ಮೆಟಲ್ಲಿ ಇದೆ, ದಟ್ ಬಿಲಾಂಗ್ಸ್ ಟು ಎಮ್ ಆಯಿತು. ದೇರ್ಫೋರ್ ಕ್ಯೂ ಆಫ್ ಎಕ್ಸ್ ಈಕ್ವಲ್ ಟು ಇದು ಈಕ್ವಲ್ ಟು ಪಿ ಆಫ್ ಎಕ್ಸ್ ಇಂಟು ಎಫ್ ಆಫ್ ಎಕ್ಸ್ ಅಂತ ಬಂತು ನಮಗೆ. ಹೌದಾ? ಸೊ ಬಿಲಾಂಗ್ಸ್ ಟು ಎಮ್ ಅಂತ ಇದ್ದರೆ ಅದರ ವ್ಯಾಲ್ಯೂ ಇತ್ತು ನಮಗೆ ಮೊದಲೇ, ಪಿ ಆಫ್ ಎಕ್ಸ್ ಇಂಟು ಎಫ್ ಆಫ್ ಎಕ್ಸ್ ಮೇಲ್ಗಡೆ ಪ್ರೂವ್ ಮಾಡಿದ್ದೀವಿ, ನೋಡ್ಕೋಬೋದು ನೀವು ಅದನ್ನ. ಸೊ ಆ ಒಂದು ವ್ಯಾಲ್ಯೂವನ್ನೇ ನಾವೇನು ಮಾಡ್ಬೋದು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿರುವಂಥದ್ದು. ಎರಡಕ್ಕೂ ಡಿಗ್ರಿಯನ್ನು ನೀವು ಹಾಕಿದಾಗ ಡಿಗ್ರಿ ಆಫ್ ಕ್ಯೂ ಆಫ್ ಎಕ್ಸ್ ಸೊ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಡಿಗ್ರಿ ಆಫ್ ಪಿ ಆಫ್ ಎಕ್ಸ್ ಪ್ಲಸ್ ಡಿಗ್ರಿ ಆಫ್ ಎಫ್ ಆಫ್ ಎಕ್ಸ್ ಅಂತ ಬಂದ್ಬಿಡುತ್ತೆ. ಹೌದಾ? ಸೊ ಬಟ್ ಡಿಗ್ರಿ ಆಫ್ ಕ್ಯೂ ಆಫ್ ಎಕ್ಸ್ ಏನಿದೆ ನಮಗೆ ಇಲ್ಲಿ ನೋಡಿ, ಕ್ಯೂ ಆಫ್ ಎಕ್ಸಿನ ಡಿಗ್ರಿ ಎಲ್ಲಿವರೆಗೆ ಹೋಗಿದೆ, ಇದು ಎನ್ ಮೈನಸ್ 1 ತನಕ ಹೋಗಿದೆ. ಸೊ ದಿಸ್ ಡಿಗ್ರಿ ಆಫ್ ಕ್ಯೂ ಆಫ್ ಎಕ್ಸ್ ಎನ್ ಮೈನಸ್ 1 ವಿಚ್ ಈಸ್ ಗ್ರೇಟರ್ ದೆನ್ ಇಲ್ಲಿ ನೋಡಿ ಡಿಗ್ರಿ ಆಫ್ ಪಿ ಆಫ್ ಎಕ್ಸ್ ಪ್ಲಸ್ ಡಿಗ್ರಿ ಆಫ್ ಎಫ್ ಆಫ್ ಎಕ್ಸ್ ಸೇರಿಸಿದಾಗ ಅದು ಈಕ್ವಲ್ ಆಗುತ್ತೆ. ಪಿ ಆಫ್ ಎಕ್ಸ್ ಒಂದೇ ಕನ್ಸಿಡರ್ ಮಾಡಿದ್ರೆ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಆಗುತ್ತೆ. ಡಿಗ್ರಿ ಆಫ್ ಎಫ್ ಆಫ್ ಎಕ್ಸ್ ಏನೋ ಇತ್ತು ಅಂದ್ರೆ ಅದನ್ನ ಆ್ಯಡ್ ಮಾಡಿದ್ರೆ ಮಾತ್ರ ಈಕ್ವಲ್ ಆಗ್ತಿತ್ತು. ನಾವು ಅದನ್ನ ಆ್ಯಡ್ ಮಾಡ್ತಾ ಇಲ್ಲ, ಈಗ ಡೈರೆಕ್ಟ್ ಡಿಗ್ರಿ ಆಫ್ ಪಿ ಆಫ್ ಎಕ್ಸ್ ಅನ್ನು ಮಾಡಿ ತಗೋತಾ ಇದ್ದೀವಿ. ಬಟ್ ಡಿಗ್ರಿ ಆಫ್ ಪಿ ಆಫ್ ಎಕ್ಸ್ ಅಂತಂದ್ರೆ ಎನ್. So that is the contradiction unless q of x equal to 0. Therefore q of x equal to 0 which implies beta equal to 0 for all I. Therefore this is linearly independent. ನೋಡಿ ನಾನು ಮತ್ತಿಲ್ಲಿ ರಿಪೀಟ್ ಮಾಡ್ತಾ ಇಲ್ಲ ನಿಮಗೆ. ಲೀನಿಯರ್ಲಿ ಇಂಡಿಪೆಂಡೆಂಟ್, ಲೀನಿಯರ್ಲಿ ಡಿಪೆಂಡೆಂಟ್ ಇದನ್ನೆಲ್ಲ ನೀವು ವೆಕ್ಟರ್ ಸ್ಪೇಸಸ್ಸಲ್ಲಿ ಸ್ಟಡಿ ಮಾಡಿರ್ತೀರಾ, ನಿಮ್ಗೆ ಗೊತ್ತಿದೆ ಅಂತ ಅಂದ್ಕೊಂಡು ನಾನು ಹೇಳ್ತಾ ಇದ್ದೀನಿ. ಲೀನಿಯರ್ ಕಾಂಬಿನೇಷನ್ನಲ್ಲಿ ಎಕ್ಸ್ಪ್ರೆಸ್ ಮಾಡೋದಿರ್ಬೋದು, ಇಂಡಿಪೆಂಡೆಂಟ್ ಆಗಿದೆಯಾ ಡಿಪೆಂಡೆಂಟ್ ಆಗಿದೆಯಾ ಅದಕ್ಕೆ ಬೇಸಿಸನ್ನು ಫಾರ್ಮ್ ಮಾಡೋದಿರ್ಬೋದು, ಇದೆಲ್ಲ ನಿಮಗೆ ಬಂದಿದೆ ವೆಕ್ಟರ್ ಸ್ಪೇಸಲ್ಲಿ. ಸೊ ಅದಕ್ಕಾಗಿ ನಾನು ಅದನ್ನು ಮತ್ತೆ ರಿಪೀಟ್ ಮಾಡ್ತಾ ಇಲ್ಲ. ಸಪೋಸ್ ನಿಮಗೆ ಅದ್ರ ಬಗ್ಗೆ ಏನಾದರೂ ಡೌಟ್ ಇದ್ದರೆ ನೀವು ಖಂಡಿತವಾಗಿಯೂ ಕೇಳ್ಕೊಬೋದು. Okay, so let f of x p of x belongs to capital F of x, then by using division algorithm there exists t of x into ಮತ್ತೆ r of x such that f of x equal to p of x into t of x plus r of x, either r of x equal to 0 or degree of r of x is less than degree of p of x. ಡಿವಿಷನ್ ಅಲ್ಗೋರಿದಮ್ ಡೈರೆಕ್ಟ್ ಹಾಕಿದ್ದೀವಿ. ಸೊ ಈಗ ಎಫ್ ಪ್ಲಸ್ ಎಮ್ಮಿನ ವ್ಯಾಲ್ಯೂವನ್ನು ಫೈಂಡ್ ಔಟ್ ಮಾಡ್ಕೊಳ್ಳೋಣ. ಎಫ್ ಅಂತಂದರೆ ಪಿ ಟಿ ಪ್ಲಸ್ ಆರ್, ಅದು ಆ ಆಫ್ ಎಕ್ಸನ್ನು ನಾನು ಡೈರೆಕ್ಟಾಗಿ ಇಟ್ಕೊಂಡಿದ್ದೀವಿ, ಡೈರೆಕ್ಟ್ ನೋಟೇಷನನ್ನು ತೊಗೊಂಡಿರುವಂಥದ್ದು. ಓಕೆ, ಸೊ ಪಿ ಟಿ ಪ್ಲಸ್ ಆರನ್ನು ನೀವು ಹಾಗೆ ಬರ್ಕೋತೀರಾ ಅಂದರೆ ಪಿ ಆಫ್ ಎಕ್ಸ್ ಇಂಟು ಟಿ ಆಫ್ ಎಕ್ಸ್ ಪ್ಲಸ್ ಆರ್ ಆಫ್ ಎಕ್ಸ್ ಪ್ಲಸ್ ಎಮ್ ಅಂತ ಬರ್ಕೋಬೋದು. ಸೊ ಇದನ್ನು ಹೇಗೆ ಬರಿಬೋದು, ಪಿ ಟಿ ಪ್ಲಸ್ ಎಮ್ ಪ್ಲಸ್ ಆರ್ ಪ್ಲಸ್ ಎಮ್ ಬರಿಬೋದು. ಸೊ ಪಿ ಟಿ ಪ್ಲಸ್ ಎಮ್ ಅನ್ನು ಅಗೇನ್ ಪಿ ಪ್ಲಸ್ ಎಮ್ ಟಿ ಪ್ಲಸ್ ಎಮ್ ಬರಿಬೋದು ಪ್ಲಸ್ ಆರ್ ಪ್ಲಸ್ 1. ಸೊ ಎಮ್ಮನ್ನು ಪಿ ಪ್ಲಸ್ ಎಮ್ ಅಂತಂದರೆ ಅದು ಎಮ್, ಅದು ಟಿ ಪ್ಲಸ್ ಎಮ್ ಅಂತಂದರೆ ಹಾಗೆ ಇಟ್ಕೊಂಡಿದ್ದೀನಿ ಆರ್ ಪ್ಲಸ್ ಎಮ್. ಸೊ ಎಮ್ ಇಂಟು ಟಿ ಪ್ಲಸ್ ಎಮ್ ಈಸ್ ಎಮ್ ಇಟ್ ಸೆಲ್ಫ್ ಪ್ಲಸ್ ಆರ್ ಪ್ಲಸ್ ಎಮ್. ಸೊ ಅವಾಗ ಉಳಿಯೋದೇನೋ ಆರ್ ಪ್ಲಸ್ ಎಮ್ ಅಲ್ವಾ. ಸೊ ಎಮ್ ಅಂತಂದರೆ 0 ಎಲಿಮೆಂಟ್, ಸೊ ನೋ ಪ್ರಾಬ್ಲಮ್. ಅಂದರೆ ಎಫ್ ಪ್ಲಸ್ ಎಮ್ ಅಂತಂದರೆ ಆರ್ ಪ್ಲಸ್ ಎಮ್ ಬಂತು. ಆರ್ ಆಫ್ ಎಕ್ಸ್ ಅನ್ನೋದನ್ನು ಒಂದು ಪಾಲಿನಾಮಿಯಲ್ ಅಂತ ಇಟ್ಕೊಳ್ಳೋಣ. ಸೊ ಈಗ ವೇರ್ ಸಮ್ ಆರ್ ಐ ಆ್ಯಂಡ್ ಆಲ್ ಆರ್ ಐ ಕುಡ್ ಬಿ 0 ಆಸ್ ಐದರ್ ಆರ್ ಆಫ್ ಎಕ್ಸ್ ಈಕ್ವಲ್ ಟು 0 ಆರ್ ಡಿಗ್ರಿ ಆಫ್ ಆರ್ ಆಫ್ ಎಕ್ಸ್ ಲೆಸ್ ದೆನ್ ಪಿ ಆಫ್ ಎಕ್ಸ್. ದಿಸ್ ಇಸ್ ಬೈ ದ ಡೆಫಿನೇಷನ್ ಆಫ್ ಕೋಶಂಟ್ ರಿಂಗ್ ಅಲ್ಲ, ಡಿವಿಷನ್ ಅಲ್ಗೋರಿದಮ್ ಥಿಯರಮನ್ನು ನಾವು ಇಲ್ಲಿ ಅಪ್ಲೈ ಮಾಡಿರೋದ್ರ ಪ್ರಕಾರ ಅಲ್ವಾ. ದಸ್ ಎಫ್ ಪ್ಲಸ್ ಎಮ್ಮಿನ ವ್ಯಾಲ್ಯೂ ಏನು ಬಂದಿದೆ ಆರ್ ಪ್ಲಸ್ ಎಮ್, ಆ ಆರಿನ ವ್ಯಾಲ್ಯೂನ ಹಾಕ್ಕೊಳ್ಳಿ ಪ್ಲಸ್ ಎಮ್ ಇಟ್ಕೊಳ್ಳಿ. ಪುನಃ ಆರ್ ನಾಟ್ ಟರ್ಮ್ ಬೈ ಟರ್ಮ್ ಸ್ಪ್ಲಿಟ್ ಮಾಡಿದಾಗ ಆರ್ ನಾಟ್ ಪ್ಲಸ್ ಎಮ್, r1 ಇಂಟು ಎಕ್ಸ್ ಪ್ಲಸ್ ಎಮ್, r2 ಇಂಟು ಎಕ್ಸ್ ಸ್ಕ್ವೇರ್ ಪ್ಲಸ್ ಎಮ್, ಈ ಥರ ಆಗುತ್ತೆ. ಅಗೇನ್ r1 ಇಂಟು ಎಕ್ಸ್ ಪ್ಲಸ್ ಎಮ್ ಅನ್ನು ಹೇಗೆ ಬರಿಬೋದು ನಾವು, r1 ಪ್ಲಸ್ ಎಮ್ ಇಂಟು ಎಕ್ಸ್ ಪ್ಲಸ್ ಎಮ್. ಅದೇ ಥರ ಪ್ರತಿಯೊಂದು ಟರ್ಮನ್ನು ಕೂಡ ನಾವು ಸ್ಪ್ಲಿಟ್ ಮಾಡ್ಬೋದು. ಸೊ ಆರ್ ನಾಟ್ ಇಂಟು 1 ಪ್ಲಸ್ ಎಮ್ ಆಯ್ತದು. ಆರ್ ನಾಟ್ ಪ್ಲಸ್ ಎಮ್ ಅಂತಂದರೆ ಆರ್ ನಾಟ್ ಅಲ್ವಾ, 0 ಎಲಿಮೆಂಟ್ ಅದು. 1 ಪ್ಲಸ್ ಎಮ್, r1 ಪ್ಲಸ್ ಎಮ್ ಇಂಟು ಎಕ್ಸ್ ಪ್ಲಸ್ ಎಮ್ 1 ಇದೆ, r1 ಪ್ಲಸ್ ಎಮ್ ಅಂತಂದರೆ r1 ಅದು. ಸೊ ಇದೇ ಥರ ಎಲ್ಲ ಟರ್ಮ್ಸನ್ನು ಸ್ಪ್ಲಿಟ್ ಮಾಡಿದ್ದೀವಿ. ಸೊ ನಮಗೆ ಇದು ಎಲ್ಲಿ ತನಕ ಸಿಕ್ತು ಅಂತಂದರೆ ಈ 1 ಪ್ಲಸ್ ಎಮ್ ಎಕ್ಸ್ ಪ್ಲಸ್ ಎಮ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಎಮ್ ಸೊ ಆನ್ ಅಪ್ ಟು ಎಕ್ಸ್ ರಿಸ್ ಟು ಎನ್ ಮೈನಸ್ 1 ಪ್ಲಸ್ ಎಮ್ ಏನಿದೆ ಅದು ಈ ಅನ್ನು ಸ್ಪ್ಯಾನ್ ಮಾಡ್ತಿದೆ ಅಲ್ಲಿವರೆಗೆ ಸಿಕ್ತು. ದೇರ್ಫೋರ್
the dimension of E over F is finite. Okay, is finite and this will be equal to n. ಇದು ಫೈನೈಟ್ ಎಲಿಮೆಂಟ್ಸ್ ಇದೆ ಅಂತ ತೋರಿಸಿದ್ರೆ that is sufficient. That is the proof for the theorem. Okay, let us continue in the next class.